श्री मायाकार शंकर 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 श्री मायाकार शंकर शंकर शंकर। श्री गुरुभ्यो नमः। मायकार प्रभुवे नमः। गणेश देवी वाग्देवी मम वाक्या सिद्धि कुरु कुरु स्वाहा। ओम नमो भगवती ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಶ್ರೀ ಮಾಯಕಾರ ಟಿವಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತು ನಿಮಗೆ ಈ ಮೇಷರಾಶಿಯ ಒಂದಷ್ಟು ಸೀಕ್ರೆಟ್ ಆಗಿರುವಂತಹ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ಈ ಸಂಚಿಕೆಯನ್ನು ಪೂರ್ಣವಾಗಿ ನೋಡಿ. ಅದರ ಜೊತೆಗೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಜೊತೆಗೆ ತುಂಬ ಜನಕ್ಕೆ ನನ್ನ ಚಾನಲ್ ನೋಡುವಂಥವ್ರಿಗೆ ಈ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇರ್ತದೆ, ವಾಸ್ತುಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇರ್ತದೆ. ನಮ್ಮಲ್ಲಿ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆ ಭಾಗ ತರಗತಿಗಳು ನಡೀತಾ ಇರುತ್ತೆ. ಮೇ 6ನೇ ತಾರೀಕಿಂದ ನಡೀತಾ ಇರುವಂತಹ ವಾಸ್ತು ತರಗತಿಯನ್ನು ಕೂಡ ನೀವು ಕೂಡ ಕಲಿಬೋದು. ಯಾವುದೇ ಒಂದು ಶಾಸ್ತ್ರವನ್ನು ನೀಟಾಗಿ ಕಲ್ತ್ಕೊಂಡ್ರೆ ಅದರಿಂದ ನಮ್ಮನ್ನ ಮತ್ತು ನಮ್ಮ ಸುತ್ತ ಇರೋರನ್ನ ತುಂಬ ಚೆನ್ನಾಗಿ ನಾವು ನೋಡ್ಕೋಬಹುದು. ಸಾಮಾನ್ಯವಾಗಿ ಮೇಷರಾಶಿ ಅಂತ ಬಂದಂಥ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಈ ರಾಶಿ ಇಡೀ ಸೌರಮಂಡಲದ ರಾಶಿ ಚಕ್ರದ ಮೊದಲನೇ ರಾಶಿ ಮತ್ತು ಕಾಲಪುರುಷನ ಮೊದಲನೇ ರಾಶಿ, ಕಾಲಪುರುಷನ ತಲೆಯ ಭಾಗ ಇರುವಂತಹ ರಾಶಿ ಅಂತೇಳಿ ನಾವು ಕರಿತೇವೆ. ಮತ್ತು ಎರಡನೇದು ಬಂದು ಈ ರಾಶಿಗೆ ಅಧಿಪತಿ ಬಂದು ಮಂಗಳ ಗ್ರಹ ಅಂದ್ರೆ ಕುಜಗ್ರಹ. ಈ ರಾಶಿಯವರಿಗೆ ಅತ್ಯಂತ ಶುಭವಾಗಿರುವಂತಹ ಬಣ್ಣ ಯಾವುದಪ್ಪ ಅಂತಂದ್ರೆ ಕೆಂಪು ಬಣ್ಣ ಅತ್ಯಂತ ಶುಭವಾಗಿರುವಂಥದ್ದು. ಕೆಂಪು ಏನು ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ ಅಂದ್ರೆ ಒಂದು ಅಗ್ರೆಸಿವ್ ನೇಚರ್ನ ಇಂಡಿಕೇಟ್ ಮಾಡ್ತಾ ಇದೆ, ಹೋರಾಟವನ್ನ ಇಂಡಿಕೇಟ್ ಮಾಡ್ತಾ ಇದೆ, ರಾಜನ ಗುಣಧರ್ಮಗಳನ್ನ ಇಂಡಿಕೇಟ್ ಮಾಡ್ತಾ ಇದೆ, ಕಷ್ಟವನ್ನ ಇಂಡಿಕೇಟ್ ಮಾಡ್ತಾ ಇದೆ, ಶ್ರದ್ಧೆಯನ್ನ ಇಂಡಿಕೇಟ್ ಮಾಡ್ತಾ ಇದೆ, ಪರಿಶ್ರಮವನ್ನ ಇಂಡಿಕೇಟ್ ಮಾಡ್ತಾ ಇದೆ ಸಾಮಾನ್ಯವಾಗಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ, ಈ ರಾಶಿ ಬಂದು ಪುರುಷ ರಾಶಿ, ಗಂಡಿನ ಗುಣಧರ್ಮಗಳಿರುವಂತಹ ರಾಶಿ. ಅದಕ್ಕೆ ಯಾವಾಗಲೂ ಏನ್ ಹೇಳ್ತಿರ್ತೀನಿ ನಾನು, ಯಾರಾದ್ರೂ ಮೇಷರಾಶಿಯಲ್ಲಿ ಹೆಣ್ಣು ಮಕ್ಕಳು ಜನನ ಆಗಿದ್ದಾರೆ ಅಂದ್ರೆ ಅವರು ದೈಹಿಕವಾಗಿ ಹೆಣ್ಣು ಮಕ್ಕಳಾಗಿದ್ರು ಕೂಡ ಅವರು ಮಾನಸಿಕವಾಗಿ ಅವರಲ್ಲಿ ಗಂಡಿನ ಗುಣಧರ್ಮಗಳು ಜಾಸ್ತಿ ಇರ್ತದೆ ಅಂತೇಳಿ ನೀವು ತಿಳ್ಕೊಬೇಕಾಗ್ತದೆ. ವಿಶೇಷವಾಗಿ ಇವ್ರಿಗೆ ಅತ್ಯಂತ ಪ್ರಬಲವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಒಂದು ದಿಕ್ಕು ಅಂದ್ರೆ ಪೂರ್ವ ದಿಕ್ಕು. ಮತ್ತು ಈ ದಿಕ್ಕಿನ ಕೆಲಸ ಕಾರ್ಯಗಳಿಂದ ಇವರು ಶುಭ ಫಲಗಳನ್ನ ಪಡೆಯುವಂಥದ್ದು ಯೋಗ ಇವ್ರಿಗೆ ಉಂಟಾಗುತ್ತೆ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ತಿಳ್ಕೊಬೇಕಾಗಿರುವಂಥದ್ದು, ಈ ರಾಶಿಯ ಸಿಂಬಲ್ ಇದೆಯಲ್ಲ, ಚಿಹ್ನೆ ಇದೆಯಲ್ಲ, ಅದು ಕುರಿಯ ಸಿಂಬಲ್. ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತಾ ಇರ್ತೀನಿ ಅಂದ್ರೆ, ಈ ಮೇಷರಾಶಿಯಲ್ಲಿ ಜನನಾಗಿರುವಂಥವ್ರು ಶ್ರದ್ಧೆಯ ಪ್ರತೀಕವಾಗಿರ್ತಾರೆ, ಕೋಪದ ಪ್ರತೀಕವಾಗಿರ್ತಾರೆ, ಅಗ್ರೆಸಿವ್ಗೆ ಪ್ರತೀಕವಾಗಿರ್ತಾರೆ ಮತ್ತು ಸಹಾಯ ಗುಣ ಇರುವಂಥದ್ದು, ಹೆಚ್ಚು ಸಹಾಯವನ್ನು ಮಾಡುವಂಥ ಗುಣಧರ್ಮಗಳನ್ನು ಹೊಂದಿರ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ. ಮತ್ತೆ ತುಂಬಾ ಎಮೋಷನಲ್ ಅಟ್ಯಾಚ್ಮೆಂಟು, ಜೊತೆಗೆ ಯಾವುದೇ ನಿರ್ಧಾರಗಳನ್ನ ಬೇಗ ಇವರ ಪಾಸಿಟಿವ್ ಅಂತ ನಾನು ಹೇಳುವಂಥ ಸಂದರ್ಭದಲ್ಲಿ ಧೈರ್ಯಶಾಲಿಗಳು ಮತ್ತು ಸಾಹಸಿಗಳು, ನಿರ್ಧಾರವನ್ನು ತೆಗೆದುಕೊಳ್ಳುವಂಥವ್ರು, ಅತಿ ಹೆಚ್ಚು ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ಗುಣಧರ್ಮದವರು, ಉತ್ಸಾಹಪೂರ್ಣ ಮತ್ತು ಶಕ್ತಿಯ ಜೀವನ ಶೈಲಿಯನ್ನು ಹೊಂದಿರುವಂಥವ್ರು, ಹೊಸ ಪ್ರಯೋಗಗಳಿಗೆ ಯಾವಾಗಲೂ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂತಹ ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ. ಸಹಾಯ ಗುಣ ಅನ್ನುವಂಥದ್ದು ಯಾವಾಗಲೂ ಮಧ್ಯರಾತ್ರಿಯಲ್ಲಿ ಕರೆದ್ರೂ ಕೂಡ ಇವರು ಬರ್ತಾರೆ. ಪ್ರಾಬ್ಲಮ್ ಏನು? ಇದು ಧನಾತ್ಮಕತೆ ಆಯ್ತು. ಇವರಲ್ಲಿ ಒಂದಷ್ಟು ನೆಗೆಟಿವ್ ಕೂಡ ಇದೆ. ಇವರು ಲೈಫಲ್ಲಿ ಅದನ್ನ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಏನು? ಆತುರ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು, ಮುಂಗೋಪಗಳನ್ನ ಮಾಡ್ಕೊಳ್ಳುವಂಥದ್ದು, ತುರ್ತು ನಡುವಳಿ ಇಮ್ಮಿಡಿಯೇಟ್ ರಿಯಾಕ್ಷನ್ ಮಾಡ್ಬಿಡುವಂಥದ್ದು. ಅದರ ಜೊತೆಗೆ ಕೆಲವೊಂದು ಸಾರಿ ಅವಶ್ಯಕತೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕೂಡ ಅಹಂಕಾರವನ್ನು ತೋರಿಸುವಂಥದ್ದು, ಹೆಚ್ಚು ಗುಂಪಲ್ಲಿ ಇರಲಿಕ್ಕೆ ಇಷ್ಟಪಡುವಂಥದ್ದು, ಅದರ ಜೊತೆಗೆ ಯಾರೋ ಮಾಡಿರುವಂಥದ್ದು, ಯಾರೋ ಸ್ನೇಹಿತ ಮಾತು ಮಾಡಿರುವಂಥದ್ದು, ಯಾವುದೋ ವ್ಯವಹಾರ ಮಾಡಿರುವಂಥದ್ದು, ಸ್ನೇಹಿತರನ್ನ ನಂಬುವಂಥದ್ದು, ಬೇರೆಯವ್ರನ್ನ ಮಾತು ಕೇಳಿ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವಂಥದ್ದು ಇರ್ತದೆ. ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದೇನು ಅಂದ್ರೆ, ಯಾವಾಗಲೂ ಆತುರ ನಿರ್ಧಾರಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಗುಂಪಲ್ಲಿ ಎಷ್ಟೇ ಇರಿ, ಎಷ್ಟೇ ಸ್ನೇಹಿತರ ಜೊತೆಗಿದ್ರು ಕೂಡ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದನ್ನ ಅಭ್ಯಾಸ ಮಾಡಿ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ
ನಿಮಗೆ ಗೊತ್ತಿರುವಂತಹ ಕೆಲಸವನ್ನ ಮಾತ್ರ ಮಾಡಿ, ಅದ್ರ ಜೊತೆಗೆ ಯಾವುದೇ ಒಂದು ಸ್ಟಾರ್ಟ್ಅಪ್ ಅನ್ನ ಮಾಡಲಿ, ಯಾವುದೇ ಒಂದು ಜಾಬ್ಗೆ ಹೋದ್ರು ಕೂಡ ಮಿನಿಮಮ್ 2 ರಿಂದ 3 ವರ್ಷಗಳ ಕಾಲ ಅದು ಸಕ್ಸಸ್ ಆಗೋವರೆಗೆ, ಅದರಿಂದ ಅಭಿವೃದ್ಧಿ ಆಗೋವರೆಗೂ ಕೂಡ ದಯವಿಟ್ಟು ಕಾಯುವಂತ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ಇಲ್ಲ ಅಂದ್ರೆ ಏನಾಗತ್ತೆ, ಪದೇ ಪದೇ ಬದಲಾವಣೆಯನ್ನ ಮಾಡುವಂಥದ್ದು, ಆತುರ ನಿರ್ಧಾರಗಳಿಂದ ಸಮಸ್ಯೆಯನ್ನ ಮಾಡಿಕೊಳ್ಳುವಂಥದ್ದು ಆಗ್ತಾ ಇರ್ತದೆ. ಮತ್ತು ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಗಳು ಅಂತ ಬಂದಾಗ ತಲೆನೋವು ಜಾಸ್ತಿ ಬಿಸಿ ಆಗುವಂಥದ್ದು, ರಕ್ತದೊತ್ತಡಕ್ಕೆ ಒಳಗಾಗುವಂಥದ್ದು, ಮತ್ತು ಆಗಾಗ್ಗೆ ಮುಖ ಮತ್ತು ತಲೆಗೆ ಸಂಬಂಧಪಟ್ಟಂತಹ ಚರ್ಮ ಬಾಧೆಗಳಿಗೆ ತುತ್ತಾಗುವಂಥದ್ದು, ಚಿಕ್ಕ ವಯಸ್ಸಲ್ಲಿ ಅನೇಕ ಬಾರಿ ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಳ್ಳುವಂಥದ್ದು, ತಲೆಗೆ ಪೆಟ್ಟು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈ ಮೇಷರಾಶಿ. ಇದು ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ನೀವು ಮಾಡಬೇಕಾಗಿರುವಂಥದ್ದೇನು ಅಂದ್ರೆ, ಹೋಮಾದಿಗಳನ್ನ ಮಾಡುವುದರಿಂದ ಅತಿ ಹೆಚ್ಚು ಫಲವನ್ನ ಸಿಗುತ್ತೆ. ನೋಡಿ, ತುಂಬಾ ಜನ ಏನ್ ಹೇಳ್ತೀವಿ, ಹೋಮ ಮಾಡೋದ್ರಿಂದ ಒಳ್ಳೇದಾಗತ್ತಾ, ಜಪ ಮಾಡೋದ್ರಿಂದ ಒಳ್ಳೇದಾಗತ್ತಾ, ಅಭಿಷೇಕ ಮಾಡಿಸೋದ್ರಿಂದ ಒಳ್ಳೇದಾಗತ್ತಾ, ನದಿ ಸ್ನಾನವನ್ನ ಮಾಡಿದ್ರೆ ಒಳ್ಳೇದಾಗತ್ತಾ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಶೀಘ್ರವಾಗಿ ಕೆಲಸಕ್ಕೆ ಅಥವಾ ನಿಮ್ಮ ಶ್ರದ್ಧೆಗೆ, ನಿಮ್ಮ ಪೂಜೆಗೆ ಪ್ರತಿಫಲ ಸಿಕ್ಕಬೇಕು ಅಂದ್ರೆ ನೀವು ಮಾಡಬೇಕಾಗಿರುವಂಥದ್ದು ಪರಿಹಾರ ಏನಪ್ಪಾ ಅಂತಂದ್ರೆ, ಹೋಮಗಳನ್ನ ಮಾಡಬೇಕು. ಹೋಮಗಳಿಂದ ಶೀಘ್ರವಾದ ಫಲಗಳು ಸಿಗ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ, ಗಣಪತಿಯನ್ನ, ಭೈರವನನ್ನ, ಇವರ 3 ಜನದಲ್ಲಿ ಇಷ್ಟ ದೇವತೆಯನ್ನ ನೀವು ಪೂಜಿಸುವಂಥದ್ದು. ಸುಬ್ರಹ್ಮಣ್ಯ, ಅದರ ಜೊತೆಗೆ ಕಾಲಭೈರವ ಮತ್ತು ಗಣಪತಿಯನ್ನ ನೀವು ಎಷ್ಟು ಪೂಜೆ ಮಾಡ್ತಿರೋ, ಅವರಿಗೆ ಸಂಬಂಧಪಟ್ಟಂತ ಎಷ್ಟು ಹೋಮಗಳನ್ನ ನೀವು ಮಾಡ್ತಿರೋ, ಅಷ್ಟು ವಿಶೇಷವಾದಂತಹ ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಅದರ ಜೊತೆಗೆ ಪೂರ್ವ ದಿಕ್ಕಿನ ಕೆಲಸ ಕಾರ್ಯಗಳಿಂದ ಅನುಕೂಲ ಆಗ್ತದೆ. ಆದಷ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ, ಮೇಷರಾಶಿಯಲ್ಲಿ ಹುಟ್ಟಿರುವಂತವ್ರು ನೀವು ಹೆಣ್ಮಕ್ಳಾಗಿದ್ರೆ ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹ ಹುಡುಗನನ್ನ ನೀವು ಮದುವೆ ಮಾಡ್ಕೋಬಾರ್ದು. ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಈ ಮೇಷರಾಶಿಯವರು ಅಷ್ಟೊಂದು ಸೂಟೇಬಲ್ ಆಗೋದಿಲ್ಲ. ಅದರಿಂದ ಈ 2 ರಾಶಿಯವ್ರನ್ನ ಆದಷ್ಟು ನೀವು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಮೇಷರಾಶಿಯ ಸೀಕ್ರೆಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಕೆಂಪು ಬಣ್ಣ ಶುಭ ಫಲವನ್ನ ಕೊಟ್ರೆ, ನಂಬರ್ 9 ವಿಶೇಷವಾದಂತಹ ಫಲವನ್ನ ನಿಮ್ಗೆ ಕೊಡ್ತದೆ. ಸುಬ್ರಹ್ಮಣ್ಯ, ಕಾಲಭೈರವ ಮತ್ತು ಗಣಪತಿ ವಿಶೇಷವಾದ ಚೈತನ್ಯವನ್ನ ನಿಮ್ಗೆ ತುಂಬುತ್ತಾರೆ. ಕೆಂಪು ಬಣ್ಣ ಶುಭ ಬಣ್ಣವಾಗಿ ನಿಮ್ಗೆ ಪ್ರತಿಫಲವನ್ನ ಕೊಡ್ತದೆ. ಆಕ್ಷನ್ನು, ರಿಯಾಕ್ಷನ್ನು, ಆಕ್ಟಿವ್ನೆಸ್ ಅನ್ನ ಕೊಡುವಂಥದ್ದು. ಪೂರ್ವ ದಿಕ್ಕಿನ ಕೆಲಸ ಕಾರ್ಯಗಳಿಂದ ಅನುಕೂಲಗಳು ಪ್ರಾಪ್ತಿ ಆಗ್ತದೆ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಮಂಗಳಾಯ ನಮಃ ಅನ್ನುವಂತಹ ಮಂಗಳನ ಧ್ಯಾನದಿಂದ, ಕುಜನ ಧ್ಯಾನದಿಂದ ಸರ್ವಸ್ವವು ನಿಮಗೆ ಪ್ರಾಪ್ತಿ ಆಗ್ತದೆ. ಈ ರೀತಿಯಾಗಿ ಈ ಮೇಷರಾಶಿಗೆ ಹೇಳಿದಂತಹ ಅನೇಕ ವಿಚಾರಗಳನ್ನು ನೀವು ಫಾಲೋ ಮಾಡ್ತಾ ಬಂದ್ರೆ ಸಂಪೂರ್ಣವಾದಂತಹ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ